ಸಿ ಟಿ ರವಿ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆ ಹೇಳಿಕೆಯ ಮೇಲೆ ಎಫ್ಐಆರ್ ಆಗುತ್ತೆ. ಎಫ್ಐಆರ್ ಆದ ಕೂಡಲೇ ಆ ನೋಟಿಸ್ ಅನ್ನ ತೆಗೆದುಕೊಂಡು ಪೊಲೀಸರು ಹೋಗ್ತಾರೆ ಇಮಿಡಿಯೇಟ್ ಆಗಿ. ಒಂದು ದಿನದ ಅಂತರದಲ್ಲಿ ಸಿ ಟಿ ರವಿ ಅವರ ಮೇಲೆ, ಜನಪ್ರತಿನಿಧಿ, ಬಿಜೆಪಿಯ ಮುಖಂಡ ಹಾಗೂ ಪ್ರಸ್ತುತ MLC, ಹೇಳಿಕೆ ಬಂದು ವಿದ್ಯಾರ್ಥಿಗಳ ಒಂದು ಹೋರಾಟದಲ್ಲಿ, ವಿದ್ಯಾರ್ಥಿಗಳ ಪ್ರೊಟೆಸ್ಟ್ ಅಲ್ಲಿ ಈ ಮುಲ್ಲನಿಗೆ ಏನು ಕೆಲಸ, ಮುಲ್ಲನೆ ಎದೆ ಸೀಳಿದ್ರೆ 2 ಅಕ್ಷರ ಇಲ್ಲ, 3 ಅಕ್ಷರ ಇಲ್ಲ, ಅವನಿಗೆ ಏನು ಕೆಲಸ ಅಲ್ಲಿ, ಅವನೇನಕ್ಕೆ ಹೋಗಿದ್ದ ಅಂತ ಹೇಳುವಂತಹ ಹೇಳಿಕೆಯ ವಿರುದ್ಧವಾಗಿ ಎಫ್ಐಆರ್ ಆಗುತ್ತೆ. ಅವರಿಗೆ ನೋಟಿಸ್ ಅನ್ನು ಕೊಡೋದಕ್ಕೆ ಪೊಲೀಸರು ಹೋಗ್ತಾರೆ. ನನ್ನ ಪ್ರಶ್ನೆ, ಮುಲ್ಲ ಅಂತ ಹೇಳಿದ್ ಯಾರಿಗೆ? ಸಿ ಟಿ ರವಿ ಅವರು ಒಬ್ಬ ವ್ಯಕ್ತಿಗೆ. ಅಲ್ಲಿ ಯಾರು ಪೆಟ್ರೋಲ್ ಅನ್ನ ಗಾಡಿಗೆ ಇದ್ ಮಾಡ್ತಾ ಇದ್ದ ಆ ವ್ಯಕ್ತಿ, ಅಲ್ಲಿ ಏನ್ ವಿಜುವಲ್ಸ್ ಇದೆ, ಆ ವಿಜುವಲ್ಸ್ ಅಲ್ಲಿ ಏನಿದಾನೆ ಆ ವ್ಯಕ್ತಿಗೆ, ಆ ಮುಲ್ಲನಿಗೆ ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ, ಅವನು ಏನಕ್ಕೆ ಅಲ್ಲಿ ಹೋಗಿದ್ದ ಅನ್ನುವಂತ ಮಾತುಗಳನ್ನ ಆಡ್ತಾರೆ ಅಲ್ವಾ? ಆ ಮುಲ್ಲನಿಗೆ ಹೇಳಿದ್ರೆ ಹೆಂಗ್ರಿ ಎಫ್ಐಆರ್ ಆಗುತ್ತೆ? ಕಂಪ್ಲೇಂಟ್ ಯಾರು ಕೊಟ್ಟವರು? ಧರ್ಮದ ಅವಹೇಳನ ಹೇಗ್ ಬರುತ್ತೆ ಇಲ್ಲಿ ಕಂಪ್ಲೇಂಟ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಧರ್ಮದ ಅವಹೇಳನ, ಇಸ್ಲಾಂ ಧರ್ಮದ ಅವಹೇಳನ. ಇಲ್ಲಿ ಇಸ್ಲಾಂ ಧರ್ಮದ ಅವಹೇಳನ ಒಬ್ಬ ಮುಲ್ಲನಿಗೆ ಹೇಳಿದ್ರೆ ಅದು ಇಡೀ ಇಸ್ಲಾಂ ಧರ್ಮಕ್ಕೆ ಅನ್ವಯಿಸುತ್ತಾ? ಯಾವ ರೀತಿ ಲಾಜಿಕ್ ಇದು? ಅದೇ ರಾಮ ಸೀತೆ ವಿರುದ್ಧವಾಗಿ ಮಾತಾಡದ್ನಲ್ಲ, ಅಶ್ಲೀಲ ಕೆಟ್ಟ ಮಾತುಗಳನ್ನ ನಡೆದಲ್ಲ ಭಗವಾನ್, ಅವನ್ನ ಅರೆಸ್ಟ್ ಮಾಡಿದ್ದೀರಾ? ಅವನ ಮೇಲೆ ನೋಟಿಸ್ ಕೊಟ್ಟಿದ್ದೀರಾ? ಎಫ್ಐಆರ್ ಆಗಿದ್ದಾವಲ್ಲ, ಅರೆಸ್ಟ್ ಮಾಡಿದ್ದೀರಾ ಭಗವನ್ನ? ಯಾವ್ದು ಸುದ್ದಿ ಕೇಳಿಲ್ವೇ ನಾವು? ಸಿ ಟಿ ರವಿ ಮೇಲೆ ಈ ದರ್ಪ. ಒಬ್ಬ ಬಿಜೆಪಿಯ ಮುಖಂಡ MLC ಮೇಲೆ, ಜನಪ್ರತಿನಿಧಿ ಮೇಲೆ ಈ ತರದ ಒಂದು ಧೋರಣೆ ನೀವು ತೋರ್ತಿದ್ರೆ ಇನ್ನು ಜನಸಾಮಾನ್ಯರ ಪರಿಸ್ಥಿತಿ ಏನಾಗ್ಬೋದು? ಸಿ ಟಿ ರವಿ ಅವರ ಹೇಳಿಕೆಗೆ ನಾನು ಸಮರ್ಥನೆ ಮಾಡ್ಕೋತೀನಿ. ಅಲ್ಲರಿ, ನಾನ್ ಸಮರ್ಥನೆ ಮಾಡ್ಕೊಳ್ಳೋದು ಹಾಳಾಗೋಗ್ಲಿ. ಜಮೀರ್ ಅಹಮದ್ ಖಾನ್ ಅವರು ಹೇಳಿದಾರಲ್ಲ, ನಮ್ಮವರಿಗೆ ವಿದ್ಯಾಭ್ಯಾಸ ಇಲ್ಲ, ಅನಕ್ಷರಸ್ಥರು, ಎದೆ ಸೆಳೆದ್ರೆ 2 ಅಕ್ಷರ ಇಲ್ಲ ಅಂತ. ಹಾಗಾದ್ರೆ ಅವ್ರ ಮೇಲೂ ಎಫ್ಐಆರ್ ಮಾಡ್ರಿ. ಸುಮ್ಮನೆ ಮಾಡುವಂತ ಕೆಲಸವನ್ನ ಮಾಡಿ. ಬಾಂಗ್ಲಾದೇಶದವ್ರು ತುಂಬ ಹೋಗಿದ್ದಾರೆ ಬೆಂಗಳೂರು ತುಂಬಾ, ಲಕ್ಷ ಜನ ಅವ್ರನ್ನ ಹಿಡಿದು ಅವ್ರನ್ನ ಗಡಿಪಾರ್ ಮಾಡಿ, ಅವ್ರನ್ನ ಸಕ್ರಮವಾಗಿ ಇಲ್ಲಿ ಒಳಗಡೆ ಸೇರಿಸ್ಕೊಂಡು ಕನ್ನಡಿಗರ ಸವಲತ್ತುಗಳನ್ನ ಕಿತ್ಕೊಡ್ಬೇಡಿ.